ಎಲ್ಲರೂ ಬಯಸುವುದೇನು ಅಂತಂದರೆ ನಮ್ಮ ಮಕ್ಕಳು ಒಳ್ಳೆ ಸ್ಥಿತಿಗೆ ಬರಬೇಕು, ಒಳ್ಳೆ ಸ್ಥಿತಿವಂತರಾಗಬೇಕು ಅನ್ನುವಂಥದ್ದನ್ನು ಎಲ್ಲರೂ ಬಯಸ್ತಾರೆ. ಆದರೆ ಅದಾಗಬೇಕು ಅಂತಂದರೆ ಮೊದಲನೇದಾಗಿ ಅವ್ರಿಗೆ ಕೊಡಬೇಕಾದ್ದೇನು ಅಂದರೆ ಧಾರ್ಮಿಕವಾದ ಸಂಸ್ಕಾರ. ಅದಿಲ್ಲದೆ ಬೇರೆ ಏನೇ ಕೊಟ್ಟರೂ ಸಹ ಅದೆಲ್ಲ ವ್ಯರ್ಥವಾಗಿಬಿಡುತ್ತೆ. ಅದೇ ತುಂಬ ಜನ ಏನು ಯೋಚನೆ ಮಾಡ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಸ್ಥಿತಿಗೆ ಬರಬೇಕು ಅಂದರೆ ಯಾವುದೋ ಒಂದು ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಅಲ್ಲಿಂದ ಇನ್ನೆಲ್ಲಿಗೋ ಕಳಿಸಿದ್ರೆ ಒಂದು ಸ್ಕೂಲಿಗೆ ಒಳ್ಳೆ ಸ್ಕೂಲ್ ನೋಡಿ ಅಲ್ಲಿ ಕಳಿಸ್ಬಿಟ್ರೆ ಸಾಕು, ಮತ್ತು ಅಲ್ಲಿಂದ ಒಂದು ಒಳ್ಳೆ ಕಾಲೇಜ್ ನೋಡಿ ಅಲ್ಲಿ ಕಳಿಸಿದರೆ ಸಾಕು, ಅಲ್ಲಿಂದ ಯಾವುದೋ ಯೂನಿವರ್ಸಿಟಿ ಕಳಿಸಿದರೆ ಸಾಕು, ಅಲ್ಲಿಂದ ಎಲ್ಲೋ ಫಾರಿನ್ಗೆ ಕೆಲಸಕ್ಕೆ ಕಳಿಸ್ಬಿಟ್ರೆ ಸಾಕು, ಅಲ್ಲಿಗೆ ಅವನನ್ನು ಕೆಲಸಕ್ಕೆ ಕಳಿಸ್ಬಿಟ್ರೆ ಸಾಕು, ಅಲ್ಲಿ ಅವನಿದ್ದುಬಿಟ್ರೆ ಸಾಕು ಅಂತ ಹೀಗೆಲ್ಲ ಯೋಚನೆ ಮಾಡ್ತಾರೆ. ಇಷ್ಟೆಲ್ಲ ಸಾಕು ಸಾಕು ಅಂತ ಹೇಳಿದರೆ ಕೊನೆಗೆ ಅವನು ಸಹ ಏನು ಮಾಡ್ತಾನೆ ಅಂತಂದರೆ, ಸರಿ ನಮ್ಮ ಅಪ್ಪ ಅಮ್ಮ ಅಲ್ಲಿದ್ದಾರೆ, ನಾನು ಇದ್ದು ಬಿಡ್ತೀನಿ, ನಾನು ಇಲ್ಲಿದ್ದುಬಿಟ್ರೆ ಸಾಕು, ಅವರಿಗೆ ನಾನು ಇಲ್ಲಿಂದ ಏನೋ ಒಂದು ಸುಮ್ಮನೆ ಅವ್ರು ಬೇಕಾದಾಗ ಅವ್ರಿಗೆ ಏನೋ ಒಂದಿಷ್ಟು ಹಣ ಕಳಿಸ್ಬಿಟ್ರೆ ಸಾಕು, ಅವರು ಹೋದರು ಅಂತಂದರೆ ಅಲ್ಲೇ ಯಾರಿಗೋ ನೀವೇ ಮಾಡಿಬಿಡ್ರಿ ಅಂತ ಹೇಳಿಬಿಟ್ರೆ ಸಾಕು, ಏನಾದರೂ ಅಲ್ಲಿ ಹೋಗ್ಬಿಟ್ರು ಅಂತಂದರೆ ಮುಂದೆ ನಾನೇನು ಹೋಗಬೇಕಾಗಿಲ್ಲ, ಇಲ್ಲಿಂದ ದುಡ್ಡು ಕಳಿಸ್ಬಿಟ್ಟು ಅಲ್ಲಿ ನೀವೇನೋ ಮಾಡಿ ಮುಗಿಸ್ಬಿಡ್ರಿ, ಆಮೇಲೆ ನಾನು ಸಮಯ ಆದಾಗ ಬರ್ತೀನಿ ಅಂತ ಹೇಳಿಬಿಟ್ರೆ ಸಾಕು ಅಂತ ಅವರು ಸಹ ಹಾಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಇದರ ಜೊತೆಗೆ ಅವರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಾಗ ಮಾತ್ರವೇ ಅವರು ಎತ್ತರಕ್ಕೆ ಬೆಳೀತಾರೆ ಮಕ್ಕಳು. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಲೌಕಿಕವಾಗಿ ಹೇಗೆ ಅವರು ಒಳ್ಳೆ ವಿದ್ಯಾಭ್ಯಾಸ ಮಾಡಬೇಕು, ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಗೆಲ್ಲ ನಾವು ಯೋಚನೆ ಮಾಡ್ತೀವೋ, ಅದರ ಜೊತೆಗೆ ಒಳ್ಳೆ ಸಂಸ್ಕಾರವನ್ನು ಸಹ ಮಕ್ಕಳಿಗೆ, ಅದರಲ್ಲೂ ಈ ಧಾರ್ಮಿಕವಾದ ಸಂಸ್ಕಾರ. ಆಗೇನಾಗುತ್ತೆ ಅಂತಂದರೆ, ಈ ಧಾರ್ಮಿಕ ಸಂಸ್ಕಾರ ಲೌಕಿಕವಾಗಿ ಅವರು ಮಾಡುವ ವಿದ್ಯಾಭ್ಯಾಸ, ಅವರು ಮಾಡುವಂತಹ ಕೆಲಸ ಇತ್ಯಾದಿಗಳ ಜೊತೆಗೆ ಈ ಧಾರ್ಮಿಕ ಸಂಸ್ಕಾರ ಸೇರಿದಾಗ ಅದು ಒಂದು ಉತ್ತಮವಾದಂತಹ ಒಂದು ಸಂಯೋಗವಾಗಿ ಅವರಲ್ಲಿ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಉಂಟು ಮಾಡುತ್ತೆ. ಅದರಿಂದ ಅವರು ಎಲ್ಲರ ಒಂದು ಗೌರವಾದರಗಳಿಗೂ ಪಾತ್ರರಾಗ್ತಾರೆ. ತಂದೆ ತಾಯಿಗಳ ವಿಷಯದಲ್ಲಿ ಇವರೆಲ್ಲರ ವಿಷಯದಲ್ಲೂ ಸಹ ತುಂಬ ಗೌರವವನ್ನು ಇಟ್ಕೊಂಡವರು ಆಗಿರ್ತಾರೆ.